ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ, ಆದಿವಾಸಿಗಳಿಗೆ, ಸಣ್ಣ ರೈತರಿಗೆ, ಹೆಣ್ಮಕ್ಕಳಿಗೆ ಉದ್ಯೋಗವನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾಯ್ದೆಯನ್ನ ಜಾರಿಗೆ ತಗೊಬಂದದ್ದು. ಮನಮೋಹನ್ ಸಿಂಗ್ ರವರು ಇದೊಂದೇ ಕಾಯ್ದೆಯನ್ನ ಜಾರಿಗೆ ತರಲಿಲ್ಲ. ಇದರ ಜೊತೆಯಲ್ಲಿ ಉದ್ಯೋಗದ ಹಕ್ಕು, ಆಹಾರದ ಹಕ್ಕು, ಶಿಕ್ಷಣದ ಹಕ್ಕು ಮತ್ತು ಅರಣ್ಯದಲ್ಲಿ ವಾಸ ಮಾಡತಕ್ಕಂಥ ಆದಿವಾಸಿಗಳ ಹಕ್ಕು, ಜೊತೆಗೆ ಈ ಇನ್ಫಾರ್ಮೇಶನ್ ಹಕ್ಕು ಇದನ್ನು ಕೂಡ ಜಾರಿಗೆ ತಗೊಬಂದಿದ್ರು. ಈ ಜಾರಿ ಆದಮೇಲೆ ಇವುಗಳನ್ನೆಲ್ಲ ದುರ್ಬಲಗೊಳಿಸತಕ್ಕಂಥ ಕೆಲಸವನ್ನ ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡ್ತಾ ಬಂತು. ಜೊತೆಗೆ ಮನ್ರೇಗವನ್ನೇ ಕಿತ್ತಾಕ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಇದ್ರ ಬಗ್ಗೆ ಚರ್ಚೆ ಆಗಲಿಲ್ಲ. ಕೇವಲ 17ನೇ ತಾರೀಕು, ಡಿಸೆಂಬರ್ 17ನೇ ತಾರೀಕು 8 ಗಂಟೆ ಮಾತ್ರ ಚರ್ಚೆ ಆಯಿತು. 18ನೇ ತಾರೀಕು ಇದನ್ನ ಪಾಸ್ ಮಾಡಿ ವಿಬಿಜಿ ರಾಮ್ಜಿ ಕಾಯ್ದೆಯನ್ನ ಜಾರಿಗೆ ತಗೊಬಂದಿದ್ದಾರೆ. ವಿಬಿಜಿ ರಾಮ್ಜಿ ಅಂತಂದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್, ಅಜೀವಿಕ್ ಮಿಷನ್ ಗ್ರಾಮೀಣ ಅಂತ ಅರ್ಥ. ಈ ಕಾಯ್ದೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು. ಸುಮಾರು ಈ ಕಾಯ್ದೆಯನ್ನ ಮನ್ರೇಗಾ ಕಾಯ್ದೆಯನ್ನು ರದ್ದು ಮಾಡೋದ್ರಿಂದ ಮನ್ರೇಗಾ ಕಾಯ್ದೆನಲ್ಲಿ 12 ಕೋಟಿ 16 ಲಕ್ಷ ಕೆಲಸಗಾರರು ಕೆಲಸವನ್ನ ಪಡ್ಕೊಳ್ತಾ ಇದ್ರು. ಇದರಲ್ಲಿ ವಿಶೇಷವಾಗಿ ಇವತ್ತು ಹೆಣ್ಣುಮಕ್ಕಳೇ ಜಾಸ್ತಿ, ಸುಮಾರು 53% ಹೆಣ್ಣುಮಕ್ಕಳು ಉದ್ಯೋಗವನ್ನ ಪಡ್ಕೊತಾ ಇದ್ರು. ಜೊತೆಗೆ ಪರಿಶಿಷ್ಟ ಜಾತಿಯವರು 17% ಮತ್ತು ಪರಿಶಿಷ್ಟ ವರ್ಗದವರು 7%. ಅಲ್ಲ, 11%. ಒಟ್ಟು 28% ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಇವರು ಪಡ್ಕೊಳ್ತಾ ಇದ್ರು. ಇದನ್ನ ಇವತ್ತು ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. 20 ವರ್ಷಗಳಿಂದ ಕಾಯ್ದೆ ಜಾರಿಯಲ್ಲಿತ್ತು, ಮನ್ರೇಗಾ ಕಾಯ್ದೆ. ಮಹಾತ್ಮ ಗಾಂಧೀಜಿಯವರು ಹೆಸರು ಯಾಕೆ ಇಟ್ಟಿದ್ರಪ್ಪ ಅಂತಂದ್ರೆ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಆಗದೇನೆ ರಾಷ್ಟ್ರದ ಅಭಿವೃದ್ಧಿ ಆಗಲ್ಲ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ಮಾತು. ಅದಕ್ಕೋಸ್ಕರ ಇದು ಮಹಾತ್ಮ ಗಾಂಧೀಜಿಯವರು ಗ್ರಾಮೀಣ ಬದುಕು ಸುಧಾರಣೆ ಆಗದೇನೆ ದೇಶದ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಗ್ರಾಮ ಸ್ವರಾಜ್ಯ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಅವರು. ಈ ಗ್ರಾಮ ಸ್ವರಾಜ್ಯ ಆಗ್ತಕ್ಕಂಥದ್ದು ಆಗ್ಬೇಕಾದ್ರೆ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಕೆಲಸ ಕೇಳ್ತಕ್ಕಂಥವ್ರು, ಕೂಲಿ ಕಾರ್ಮಿಕರು, ಆದಿವಾಸಿಗಳು, ಮಹಿಳೆಯರು, ಸಣ್ಣ ರೈತರು, ಇವರೆಲ್ಲರಿಗೂ ಕೂಡ ಉದ್ಯೋಗವನ್ನ ಕೊಡ್ತಕ್ಕಂಥ ಕಾಯ್ದೆ. ಸುಮಾರು 100 ದಿನಗಳು ಒಂದು ವರ್ಷದಲ್ಲಿ 100 ದಿನಗಳು ಉದ್ಯೋಗ ಗ್ಯಾರಂಟಿ ಖಾತ್ರಿ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಯಾರೇ
ಉದ್ಯೋಗ ಬೇಕಾದವರು ಅವರ ಗ್ರಾಮದಲ್ಲಿ ಅವರ ಪಂಚಾಯಿತಿನಲ್ಲಿ ಕೆಲಸ ಬೇಕು ಅಂತ ಹೇಳಿದ್ರೆ ಅರ್ಜಿ ಹಾಕಿದ್ರೆ ಆ ಕೆಲಸವನ್ನ ಕೊಡಲೇಬೇಕಾಗಿತ್ತು. ಕೊಡದೆ ಹೋದ್ರೆ ಭತ್ಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿತ್ತು. ಇಂಥ ಕಾಯ್ದೆಯನ್ನ ಕಿತ್ತಾಕ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಈ ಉದ್ಯೋಗ ಬೇಕು ಅನ್ನೋದನ್ನ ತೀರ್ಮಾನ ಮಾಡತಕ್ಕಂಥದ್ದು ಗ್ರಾಮ ಪಂಚಾಯಿತಿಗಳು ಮತ್ತು ಗ್ರಾಮ ಸಭೆಗಳು. ಇದನ್ನ ಈ ಅಧಿಕಾರವನ್ನ ಕಿತ್ತಾಕಿದ್ದಾರೆ. ಈಗ 365 ದಿನದಲ್ಲಿ ಯಾವಾಗ ಬೇಕಾದ್ರೂ ಕೂಡ ಕೆಲಸ ಕೇಳಬಹುದಾಗಿತ್ತು. ಈಗ 60 ದಿನಗಳು ವ್ಯವಸಾಯದ ದಿನಗಳಲ್ಲಿ ವ್ಯವಸಾಯದ ಚಟುವಟಿಕೆಗಳು ಪ್ರಾರಂಭ ಆದಾಗ ಕೊಡಗಿಲ್ಲ, 60 ದಿನಗಳು ಕೊಡಗಿಲ್ಲ. ಜೊತೆಗೆ